ಸಂವಿಧಾನ ಮಹಿಳಾ ವಿರೋಧಿ ಓಟಿ ರವಿಗೆ, ಮಹಿಳಾ ವಿರೋಧಿ ಸಿಟಿ ರವಿಗೆ, ಅಮಿತ್ ಶಾಗೆ, ಕಾರ್ಯಾಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಮಿತ್ ಸಿಂಗ್ ಇಲ್ಲ, ಮೋದಿ ಅವ್ರಿಗೂ ಇಲ್ಲ, ಇಡೀ ಬಿಜೆಪಿ ಅವ್ರಿಗೂ ಇಲ್ಲ. ಯಾಕಂದ್ರೆ ಸಂವಿಧಾನ ಇವತ್ತು ಉಳಿದಿರೋದು ಅವರಿಂದಾನೆ. ಸಂವಿಧಾನಕ್ಕೆ ಅವರು ಎಷ್ಟು ಗೌರವ ಕೊಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳಬೇಕಲ್ಲ. ಇದನ್ನ ಈ ಬಿಜೆಪಿ ಅವ್ರ ಯೋಗ್ಯತೆ ಏನೇನಂತ ಅಂತ ಗೊತ್ತಾಗತ್ತೆ. ಆಮೇಲೆ ನಿನ್ನೆ ವಿಧಾನಸಭೆಯಲ್ಲಿ ಸಿಟಿ ರವಿಯವರು ಒಂದು ಹೆಣ್ಣಿನ ಬಗ್ಗೆ ಆ ಒಂದು ಶಬ್ದ ಬಳಸ್ತಾರೆ. ಅವ್ರಿಗೆ ಎಷ್ಟು ಇದಿರಬೇಕು. ಅವ್ರಿಗೆ ಸಂವಿಧಾನ ಬೇಕಾಗಿಲ್ಲ, ಜಾತಿ ಹೊಡೆಯೋದು ಬೇಕಾಗಿದೆ ಅವ್ರಿಗೆ ಅಷ್ಟೇ. ಮತ್ತೆ ಅವರೇ ಪ್ರಜಾಪ್ರಭುತ್ವನ ಆಳಕ್ಕಂತೂ ಇನ್ನು ಮುಂದೆನೂ ಸಾಧ್ಯ ಆಗಲ್ಲ. ಇದನ್ನ ಜನ ಎಲ್ಲರೂ ನಾವು ದಂಗೆದ್ದು ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ಹೋರಾಟ ಮಾಡ್ತೀವಿ. ಈ ಹೋರಾಟ ಮುಗಿಯಲ್ಲ. ಯಾಕಂದ್ರೆ ಸಂವಿಧಾನನೇ ನಮ್ಮ ಧ್ಯೇಯ, ಸಂವಿಧಾನನೇ ನಮ್ಮ ಮುಖ್ಯ. ಸಿಟಿ ರವಿ ಅವ್ರಿಗೆ ಸ್ವಲ್ಪ ಅವರು ಮಾನ ಮರ್ಯಾದೆ ಇದ್ರೆ ದೇಶದ ಕ್ಷಮೆ ಕೇಳಿ ಅವನು ಪಾರ್ಟಿಯಿಂದ ಅವನು ವಜಾ ಮಾಡಬೇಕು. ಬಿಜೆಪಿ ಅವರು ಪಕ್ಷದ ಅಧ್ಯಕ್ಷ ಆಗಿ ಅಶೋಕ್ ಅವರಾಗಲಿ ವಿಜಯೇಂದ್ರ ಅವರಾಗಲಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅದು ಅಂಥ ಸಂವಿಧಾನದಲ್ಲಿ ಇಂಥ ಪದ ಬಳಸ್ತಾರೆ. ಅವ್ರಿಗೆ ಇನ್ನೆಷ್ಟು ಗರ್ವ ಇರಬೇಕು. ನಮಗೆ ಈ ಪ್ರಜಾಪ್ರಭುತ್ವ ಕೊಟ್ಟಿರೋದ್ರಿಂದ ಅಮಿತ್ ಶಾಗೆಲ್ಲ ಇಡೀ ಬಿಜೆಪಿ ಅವ್ರಿಗೆ ನಾವು ಶಾಪ ಹಾಕ್ತೀವಿ. ಅವ್ರು ತೊಲಗಬೇಕು ಅಂತಲೇ ನಾವು ಬಯಸ್ತೀವಿ. ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮಾತಾಡಿರುವ ಸಿಟಿ ರವಿಗೆ ಧಿಕ್ಕಾರ ಮೊದಲಿಗೆ, ಆಮೇಲೆ ಅಂಬೇಡ್ಕರ್ ಬಗ್ಗೆ ಮಾತಾಡಿರೋ ಅಮಿತ್ ಶಾಗೆ ಧಿಕ್ಕಾರ ಮೊದಲು. ಇವರಿಬ್ಬರು ಒಂದು ರೀತಿ ದೇಶದ್ರೋಹಿಗಳಿದ್ದಂಗೆ. ಅಂಬೇಡ್ಕರ್ನ ಯಾರು ದ್ವೇಷ ಮಾಡ್ತಾರೋ ಅವರು ದೇಶದ್ರೋಹಿಗರು. ಆಮೇಲೆ ಮಹಿಳೆಯನ್ನ ಯಾರು ವಿರೋಧ ಮಾಡ್ತಾರೋ ಅವರಿಬ್ಬರು ದೇಶದ್ರೋಹಿಗಳಂತಲೇ ನಾವು ಕರಿತೀವಿ. ಇಬ್ಬರಿಗೂ ಧಿಕ್ಕಾರ.